ಅಂದರೆ ತುಂಬ ದಿನಗಳಿಲ್ಲ ಇನ್ನು ಏನು ಸಮಸ್ಯೆ ಇಲ್ಲ. ಇನ್ನೂ 2 ತಿಂಗಳು ಸಮಯ ಇದೆ. ಮುಂದಿನ ವಾರದಲ್ಲಿ ಅದೆಲ್ಲ ಬಗೆಹರಿತವೆ. ಯಾವುದೇ ರೀತಿಯಲ್ಲಿ ಇವತ್ತು ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟ ಹಾಗೆ BJP ಮತ್ತು JDS ನಡುವೆ ಯಾವುದೇ ರೀತಿ ಗೊಂದಲಗಳು ಇಲ್ಲ. ಯಾವುದೇ ರೀತಿಯಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಧಾರಾವಾಹಿಗಳಿದೆಯಲ್ಲ, ಆ ಧಾರಾವಾಹಿಗಳು ಹೆಚ್ಚಿನ ಮಹತ್ವ ಇರಲ್ಲ. ಸರ್, ಈಗ ನಿಮ್ಮ ಡಿಮ್ಯಾಂಡ್ ಎಷ್ಟಿದೆ ಸರ್? ಅಂದಾಜು ಸುಮಾರು ನಾವು ಗೆಲ್ಲಬೇಕಷ್ಟೇ. 28ಕ್ಕೆ 28 ಸ್ಥಾನ ಗೆಲ್ಲಬೇಕು. ಅದರ ಹಿನ್ನೆಲೆಯಲ್ಲಿ ನಮ್ಮ ಹೊಂದಾಣಿಕೆ. ರಾಜ್ಯಸಭಾ ಚುನಾವಣೆ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಅದ್ರ ಬಗ್ಗೆನೂ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಅವರ ಡೈರೆಕ್ಷನ್ ಮೇಲೆ ನಾನು ಅಭ್ಯರ್ಥಿ ಹಾಕಿದ್ವಿ. ನೋಡೋಣ. ನಾನು ಆತ್ಮಸಾಕ್ಷಿಯ ಮತವನ್ನು ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸ್ನೇಹಿತರಿಗೂ. ಅದು ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ನೋಡೋಣ. ಅಂದರೆ ತುಂಬ ದಿನಗಳಿಲ್ಲ. ಇನ್ನು ಏನು ಸಮಸ್ಯೆ ಇಲ್ಲ. ಇನ್ನೂ 2 ತಿಂಗಳು ಸಮಯ ಇದೆ. ಮುಂದಿನ ವಾರದಲ್ಲಿ ಅದೆಲ್ಲ ಬಗೆಹರಿತವೆ. ಯಾವುದೇ ರೀತಿಯಲ್ಲಿ ಇವತ್ತು ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟ ಹಾಗೆ BJP ಮತ್ತು JDS ನಡುವೆ ಯಾವುದೇ ರೀತಿ ಗೊಂದಲಗಳು ಇಲ್ಲ. ಯಾವುದೇ ರೀತಿಯಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಧಾರಾವಾಹಿಗಳಿದೆಯಲ್ಲ, ಆ ಧಾರಾವಾಹಿಗಳು ಹೆಚ್ಚಿನ ಮಹತ್ವ ಇರಲ್ಲ. ಸರ್, ಈಗ ನಿಮ್ಮ ಡಿಮ್ಯಾಂಡ್ ಎಷ್ಟಿದೆ ಸರ್? ಅಂದಾಜು ಸುಮಾರು ನಾವು ಗೆಲ್ಲಬೇಕಷ್ಟೇ. 28ಕ್ಕೆ 28 ಸ್ಥಾನ ಗೆಲ್ಲಬೇಕು. ಅದರ ಹಿನ್ನೆಲೆಯಲ್ಲಿ ನಮ್ಮ ಹೊಂದಾಣಿಕೆ. ರಾಜ್ಯಸಭಾ ಚುನಾವಣೆ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಅದ್ರ ಬಗ್ಗೆನೂ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಅವರ ಡೈರೆಕ್ಷನ್ ಮೇಲೆ ನಾನು ಅಭ್ಯರ್ಥಿ ಹಾಕಿದ್ವಿ. ನೋಡೋಣ. ನಾನು ಆತ್ಮಸಾಕ್ಷಿಯ ಮತವನ್ನು ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸ್ನೇಹಿತರಿಗೂ. ಅದು ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ನೋಡೋಣ.